ಅರ್ಧ ಗಂಟೆಯಲ್ಲೇ ಮುಗಿದು ಹೋಯಿತು ಬಿಜೆಪಿಯ ಸಭೆ. ಎಲ್ಲಾ ಶಾಸಕರು ಒಟ್ಟಾಗಿ ದೆಹಲಿಯಿಂದ ಹೊರಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿಗೆ ಹೋಗ್ತಾರೆ, ಎಷ್ಟು ಹೊತ್ತಿಗೆ ಹೋಗ್ತಾರೆ ಅನ್ನೋದರ ಬಗ್ಗೆ ಬಿಜೆಪಿ ಯಾವ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಅರ್ಧ ಗಂಟೆಗೆ ಬಿಜೆಪಿಯ ಸಭೆ ಮುಗಿದು ಹೋಗಿದೆ. ಬಿಜೆಪಿಯ ಎಲ್ಲಾ ಶಾಸಕರು ಒಟ್ಟಾಗಿ ದೆಹಲಿಯಿಂದ ಹೊರಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲಿಗೆ ಹೋಗ್ತಾರೆ, ಎಷ್ಟು ಹೊತ್ತಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ನಿಗೂಢ ಸ್ಥಳಕ್ಕೆ ಬಿಜೆಪಿ ಟೀಮ್ ಹೋಗೋದಕ್ಕೆ ರೆಡಿ ಆಗ್ತಾ ಇದೆ. ಬಿಜೆಪಿ ಗುಟ್ಟಾಗಿದ್ರು ಕೂಡ ನ್ಯೂಸ್ 18ಗೆ ಸಿಕ್ಕಿದೆ ಅದರ ಬಗ್ಗೆ ಮಾಹಿತಿ. ಅಂದ್ರೆ ಸಭೆಯಲ್ಲಿ ಏನೇನಾಯ್ತು, ಶಾಸಕರು ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ದೆಹಲಿಯಲ್ಲಿ ಈಗಾಗಲೇ ಎಲ್ಲಾ ಬಿಜೆಪಿ ಶಾಸಕರು ಇದ್ದಾರೆ. ಎಲ್ಲರೂ ಕೂಡ ರೆಸಾರ್ಟ್ಗೆ ತೆರಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ದೆಹಲಿಯ ಕೂಗಳತೆ ದೂರದಲ್ಲೇ ಬಿಜೆಪಿ ರೆಸಾರ್ಟ್ ರಾಜಕೀಯವನ್ನ ಮಾಡ್ತಾ ಇದೆ. ದೆಹಲಿಯ ಗುರುಗ್ರಾಮದಲ್ಲಿರುವಂತಹ ರೆಸಾರ್ಟ್ಗೆ ಬಿಜೆಪಿ ಪಡೆ ಹೋಗ್ತಾ ಇದೆ. ಖಾಸಗಿ ರೆಸಾರ್ಟ್ ನಲ್ಲಿ ಬಿಜೆಪಿ ಶಾಸಕರು ವಾಸ್ತವ್ಯ ಹೂಡಲಿದ್ದಾರೆ. ಬಿಜೆಪಿ ಗುಟ್ಟಾಗಿಟ್ಟಿದ್ರು ಕೂಡ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಅತೃಪ್ತರ ಜೊತೆ ಚರ್ಚೆಯನ್ನ ಮಾಡಿ ಈಗಾಗಲೇ ದೆಹಲಿಗೆ ಕೂಡ ಬಿಎಸ್ವೈ ವಾಪಸ್ ಆಗ್ತಾರೆ. ಆದ್ರೆ ಸಭೆಯಲ್ಲಿ ಏನೇನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರವನ್ನು ಕೂಡ ಆ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿವಿಎಸ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಲೋಕಸಭಾ ಚುನಾವಣೆ ತಯಾರಿ ಅಮಿತ್ ಶಾ ಬರ್ತಾನೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ನಾವು ಇಲ್ಲೇ ನಮ್ಮ ಕಾರ್ಯಕ್ರಮಗಳನ್ನು ಮಾಡಿದೆವು. ಒಂದು ಹಂತದಲ್ಲಿ ಎಲ್ಲ 28 ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಗಳನ್ನು ಮತ್ತೊಂದನ್ನು ಸಮಾಲೋಚನೆಗಳನ್ನು ಮಾಡಿದ್ದೇವೆ ಮತ್ತು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳುವಂಥ ಆದೇಶ ನಮ್ಮ ಅಧ್ಯಕ್ಷರಾದಂಥ ಯಡಿಯೂರಪ್ಪರು ಕೊಟ್ಟಿದ್ದಾರೆ. ಆ ರೀತಿ ನಾವು ಮುಂದುವರಿಸ್ತೇವೆ. ಯಾರೋ ಎಲ್ಲಿಯೋ ಆಪರೇಷನ್ ಕಮಲ ಮತ್ತೊಂದು ಮಾಡ್ತಾರೆ ಅಂತ ಹೇಳೋದು ಇದು ಸತ್ಯಕ್ಕೆ ದೂರವಾದಂಥ ಮಾತು. ಒಂದು. ಎರಡನೇದಾಗಿ ನಾನು ಬಾರಿ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ 104 ಶಾಸಕರನ್ನು ಕೂಡ ನಮ್ಮ ಅಧ್ಯಕ್ಷರು ಕರೆದ ಕೂಡಲೇ ನಾವೆಲ್ಲ ಒಟ್ಟಾಗಿ ಒಂದಾಗಿ ಒಂದೇ ಕಡೆ ಒಂದೇ ದೃಷ್ಟಿಕೋನದಿಂದ ಇರುವಂಥದ್ದು ನೀವು ಕಂಡಿದ್ದೀರಿ. ಅದು ಕಾಂಗ್ರೆಸ್ನವ್ರಿಗೆ ಯಾಕೆ ಆಗ್ತಾ ಇಲ್ಲ, ಅದು JDSನವ್ರಿಗೆ ಯಾಕೆ ಆಗ್ತಾ ಇಲ್ಲ? ಅವರವರ ಮನೆ ಸರಿ ಇಟ್ಕೊಳ್ಳುವಂಥದ್ದು ಅವರವರ ಜವಾಬ್ದಾರಿ. ಅವರವರ ಮನೆ ಸರಿ ಇಟ್ಕೊಳ್ಳೋಕ್ಕಾಗಲ್ಲ, ಅವರ ಮಕ್ಕಳನ್ನು ಸರಿ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರೆ ಅದಕ್ಕೆ ಇನ್ನೊಬ್ಬರನ್ನ ಪಕ್ಕದ ಮನೆಯವರನ್ನು ದೂಷಿಸುವುದು ಇದು ನ್ಯಾಯ ಅಲ್ಲ. ನಾವು ನಮ್ಮ ಪಾರ್ಟಿಯ ಡೊಂಕನ್ನು ತಿದ್ದಿಕೊಳ್ಳಲಿಕ್ಕೆ ನಾವು ಸೇರಿದ್ದೇವೆ. ಅವರ ಪಾರ್ಟಿಯ ಡೊಂಕನ್ನು ತಿದ್ದಿಕೊಳ್ಳಲಿಕ್ಕೆ ಸೇರಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ? ಸರ್, ಈಗ ಶಾಸಕರಲ್ಲಿ ಎಲ್ಲಿಗೆ ಹೋಗ್ತಾರೆ ಸರ್? ಈಗ ಯಾವುದು? ಅವರವರ ಮನೆಗಳಿಗೆ ಅವರವರ ಊರುಗಳಿಗೆ ಹೋಗ್ತಾರೆ. ಹೊರಟ್ರಲ್ಲ ನಿಮ್ಮ ಎದುರಿನಲ್ಲ, ಇಲ್ಲಿಂದ ಗೊತ್ತಿಲ್ಲಪ್ಪ. ನೋಡಿ ಈಗ KB1ಗೆ KB2ಗೆ ಮತ್ತೆ ಬೇರೆ ಬೇರೆ ಹೋಟೆಲ್ಗಳಿಗೆ ಹೋಗಿ ಅವರವರ ಲಗೇಜನ್ನು ಎತ್ಕೊಂಡು ಅವರವರು ಹೋಗ್ತಾರೆ. ಲೋಕಸಭಾ ಸದಾನಂದ ಗೌಡ್ರಂತೂ ಯಾವ ಗುಟ್ಟನ್ನ ಬಿಟ್ಕೊಡ್ಲಿಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೋಭಾ ಕರಂದ್ಲಾಜೆ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಈಗ ನಡೆದಂತ ಮೀಟಿಂಗ್ ಅಲ್ಲಿ ನಾವೆಲ್ಲ ಒಟ್ಟಾಗಿರ್ತೀವಿ. ನಮ್ಮ ಹೆಸರನ್ನ ನಮ್ಮ ಕ್ಷೇತ್ರದಲ್ಲಿ ಕೆಡಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮತ್ತು JDS ಮಾಡ್ತಾ ಇದೆ. ಅದಕ್ಕಾಗಿ ನಾವು ಒಟ್ಟಾಗಿರ್ತೀವಿ ಅನ್ನುವಂಥ ಭಾವನೆಯನ್ನ ವ್ಯಕ್ತ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಶಾಸಕರೆಲ್ಲ ಡೆಲ್ಲಿಯಲ್ಲಿ ಒಟ್ಟಾಗಿ ನಾವು ಇರ್ತೀವಿ. ಕುಮಾರಸ್ವಾಮಿ ಅವರು ಅವರ ಮಾತನ್ನ ನಾವು ಗಮನಿಸಿದ್ರೆ ಈಗಾಗಲೇ ಕುದುರೆ ವ್ಯಾಪಾರ ಶುರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸರ್ಕಾರದಲ್ಲಿರುವವರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥ ದರ್ಪದಿಂದ ಅವರು ಮಾತಾಡ್ತಿದ್ದಾರೆ. ನಮ್ಮ ಯಾವುದೇ ಶಾಸಕರು 104 ಜನ ಕೂಡ ಅವರ ಯಾವುದೇ ಮಾತಿಗೆ ಕಿವಿಗೊಡುವುದಿಲ್ಲ. ನಾವೆಲ್ಲ ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಇರ್ತೀವಿ. ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ನಡೆಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಇವತ್ತು ಯಡಿಯೂರಪ್ಪನವರಿಗೆ ನಡೆದಂತ ಮೀಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹಿಂದೆ ಕೂಡ 1 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ಇದೇ ರೀತಿಯಾಗಿ ಹೇಳಿ ನಮ್ಮ ಮೇಲೆ ಸಂಶಯವನ್ನ ವ್ಯಕ್ತ ಮಾಡುವಂಥದ್ದು ಕೂಡ ಹಲವಾರು ಪ್ರಕರಣದಲ್ಲಿ ನಡೆದಿದೆ. ಅದಕ್ಕಾಗಿ ನಾವು ಡೆಲ್ಲಿಯಲ್ಲೇ ಇರ್ತೀವಿ, ನಿಮ್ಮ ಜೊತೆನೇ ಇರ್ತೀವಿ ಅನ್ನುವಂಥ ಭರವಸೆಯನ್ನು ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಧರಣೀಶ್. ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಅರ್ಧ ಗಂಟೆ ಸಭೆ ಮಾಡಿದೆ ಬಿಜೆಪಿ ಶಾಸಕರ ಜೊತೆ, ಏನೇನ್ ಚರ್ಚೆ ಆಯ್ತು? ಜೊತೆಗೆ ಶಾಸಕರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವ ಗುಟ್ಟನ್ನ ಕೂಡ ಬಿಟ್ಕೊಡ್ತಾ ಇಲ್ಲ. ನಿಜಕ್ಕೂ ಶಾಸಕರು ಎಲ್ಲಿ ಹೋಗಿದ್ದಾರೆ, ಆ ಬಗ್ಗೆ ಏನ್ ಅಪ್ಡೇಟ್ಸ್ ಇದೆ? ಪ್ರತಿಮಾ, ಆಕ್ಚುಲಿ ಇದನ್ನ ಲೋಕಸಭಾ ಚುನಾವಣಾ ತಯಾರಿಗೆ ಅಂತೇಳಿ ಸಭೆ ಅಂತ ಹೇಳ್ತಿದ್ರು. ಆದರೆ ಇವತ್ತು ನಡೆದಿರುವಂಥದ್ದು ಏನೋ ಎಕ್ಸಾಕ್ಟ್ಲಿ ಆಪರೇಷನ್ ಕಮಲವನ್ನು ಹೇಗೆ ಮಾಡಬೇಕು, ನಮ್ಮ ಶಾಸಕರನ್ನ ಒಗ್ಗಟ್ಟನ್ನು ಹೇಗೆ ಕಾಯ್ಕೊಳ್ಬೇಕು, ಮತ್ತು ಯಾವ್ಯಾವ ಹರ್ಡಲ್ಸ್ಗಳು ಬರಬಹುದು ಅನ್ನುವಂತಹದ್ರ ಬಗ್ಗೆ ಚರ್ಚೆಯನ್ನು ಮಾಡಿದರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೆಹಲಿಯಲ್ಲಿ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದು ನಂತರದಲ್ಲಿ ರೆಸಾರ್ಟ್ಗೆ ತೆರಳುವ ಬಗ್ಗೆ ಕೂಡ ಚರ್ಚೆ ಆಗಿದೆ. ಅದನ್ನು ಈಗ ಆಗಲೇ ಅಧಿಕೃತವಾಗಿ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಏನಂತಂದರೆ, ನಾವು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನೋ ಶಾಸಕರ ಖರೀದಿ ವಿಷಯ ಬಗ್ಗೆ ಮಾತನಾಡಿರೋದ್ರಿಂದ ನಮ್ಮಲ್ಲೂ ಕೂಡ ಆತಂಕ ಶುರುವಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಒಗ್ಗಟ್ಟನ್ನು ಕಾಯ್ಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಮಾ, ಈಗ ಯಡಿಯೂರಪ್ಪ ಬರ್ತಿದ್ದಾರೆ. ಯಡಿಯೂರಪ್ಪ ಅವರಿಂದ ನೇರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಇವತ್ತಿನ ಸಭೆಯಲ್ಲಿ ಏನೇನಾಯ್ತು ಸರ್? ಇನ್ನು ಎಷ್ಟು ದಿನ ನೋಡಿ, ದಯವಿಟ್ಟು ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ. ಭಾರತೀಯ ಜನತಾ ಪಾರ್ಟಿ 104 ಜನ MLA ಇಟ್ಕೊಂಡು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೇವೆ. ಆದರೆ ಸ್ಪಷ್ಟ ಬಹುಮತ ಇರುವಂಥ ಕಾಂಗ್ರೆಸ್ JDS ಒಟ್ಟಾಗಿ ಆಡಳಿತ ನಡೆಸೋದಲ್ಲಿ ಸಂಪೂರ್ಣ ವಿಫಲ ಆಗಿದೆ. 167 ತಾಲೂಕಲ್ಲಿ ಭೀಕರ ಬರಗಾಲ ಇದೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಕರಣಗಳು ಪ್ರತಿನಿತ್ಯ ಮುಂದುವರೆದಿದೆ. ಯಾವುದೇ ಸಚಿವ ಬರಗಾಲದ ಕಡೆ ಗಮನ ಕೊಡ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಕಳೆದ 8-9 ತಿಂಗಳು ಪೂರ್ಣ ಸಮಯ ಹಾಳು ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ. ಯಾವುದೇ ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಮಂತ್ರಿಗಳಲ್ಲಿ ಒಮ್ಮತ ಇಲ್ಲ, ಒಗ್ಗಟ್ಟಿಲ್ಲ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ಒಂದು 4-5 ದಿವಸದಿಂದ ನನಗೊಂದು ವರ್ಗಾವಣೆಯನ್ನು ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಯಾವುದೇ ಒಂದು ಅಧಿಕಾರ ಇಲ್ಲದಿರುವಂಥ ಸ್ಥಿತಿಯಲ್ಲಿ ನಾನು ಇದ್ದೇನೆ, ಒಬ್ಬ ಕ್ಲರ್ಕ್ನಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ತಂದೆಯವರು ಹೇಳಿದ್ದಾರೆ ಲೋಕಸಭೆವರೆಗೂ ಸ್ವಲ್ಪ ತಾಳ್ಮೆಯಿಂದಿರು ಅಂತ, ಅದಕ್ಕೋಸ್ಕರ ನಾನು ತಾಳ್ಮೆಯಿಂದಿದ್ದೇನೆ ಅಂತ ಹೇಳಿದ್ರೆ ಅರ್ಥ ಏನು? ಅದರ ಅರ್ಥ ಕಾಂಗ್ರೆಸ್ JDS ಅಲ್ಲಿ ಒಗ್ಗಟ್ಟಿಲ್ಲ, ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಿಲ್ಲ, ಸಚಿವ ಸಂಪುಟದಲ್ಲಿ ಒಗ್ಗಟ್ಟಿಲ್ಲ. ಇದರ ಪರಿಣಾಮ ರಾಜ್ಯದ ಜನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅಭಿವೃದ್ಧಿ ಕಾರ್ಯಗಳು ನಿಂತಿದೆ. ಇದೆಲ್ಲದರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ನಮ್ಮ ಶಾಸಕರ ಜೊತೆ ಚರ್ಚೆ ಮಾಡಿದ್ದೇವೆ. ಕುಮಾರಸ್ವಾಮಿ ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡಿ ಅವರೇ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಭಾಳ ಜನ BJP ಶಾಸಕರು ನಮ್ಮ ಜೊತೆಗಿದ್ದಾರೆ, ನನ್ನ ಟಚ್ಚಲ್ಲಿದ್ದಾರೆ ಅನ್ನೋ ಪ್ರಯತ್ನ. ಮತ್ತು ಕಲಬುರಗಿನಲ್ಲಿ ನಮ್ಮೊಬ್ಬ ಶಾಸಕನನ್ನು ನಾನು ಮಂತ್ರಿ ಮಾಡ್ತೇನೆ, ಹಣ ಕೊಡ್ತೀನಿ ಬಾ ಅಂತ ಕರೆದಂಥದ್ದು, ಅದೆಲ್ಲ ಉದಾಹರಣೆಗಳು ಬೇಕಾದಷ್ಟಿದೆ. ಆರ್ಟ್ಸ್ ಟ್ರೇಡಿಂಗ್ ಮಾಡ್ತಾ ಇರುವಂಥದ್ದು, BJP ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು, ಬಹುಮತ ಇದ್ದರೂ ಸಹ ಕಾಂಗ್ರೆಸ್ JDS ಆ ಪ್ರಯತ್ನ ಮಾಡ್ತಾ ಇದೆ ಹೊರತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇಲ್ಲ. ನಾವು ಶಾಂತವಾಗಿ 104 ಜನ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೇವೆ. ಗೊಂದಲ ಉಂಟು ಮಾಡ್ತಿರುವಂಥ ಈ ಕಾಂಗ್ರೆಸ್ JDS ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಲಿ. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ನಾವು ಪ್ರಾಮಾಣಿಕ ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೇವೆ. ರೆಸಾರ್ಟ್ಗೆ ಹೋಗ್ತಿರೋದು ಏನಕ್ಕೆ ಸರ್? ಈಗ ಯಾವ ಕಾರಣಕ್ಕಾಗಿ ಶಾಸಕರು ದೆಹಲಿಯಲ್ಲಿ ಇರ್ತಾರೆ? BJP ಶಾಸಕರು ನೋಡಿ, ನಿನ್ನೆಯಿಂದ ಇವತ್ತುವರೆಗೂ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಗಳಾಯಿತು. ಬಹುತೇಕ ಯಾರ್ಯಾರು ಅಭ್ಯರ್ಥಿಗಳು ಆಗ್ಬೋದು ಅನ್ನೋದ್ರ ಬಗ್ಗೆಯೂ ಸಲಹೆಗಳನ್ನು ಅವರಿಂದ ಪಡೆದಿದ್ದೇವೆ. ನಾಳೆ ನಾಡದಿಂದ ನಮ್ಮ ಕ್ಷೇತ್ರಗಳಿಗೆ ಹೋಗಿ 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡೋಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು, ನಮ್ಮ ರಾಷ್ಟ್ರೀಯ ನಾಯಕತ್ವ ಪ್ರಧಾನಿಯವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಏನೇನು ಕಾರ್ಯಕ್ರಮಗಳಿದೆ ಅದನ್ನು ಸುಸೂತ್ರವಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೊರತು ಒಂದು ಕ್ಷಣ ನಾವು ವ್ಯರ್ಥ ಮಾಡಿಲ್ಲ. ಬಂದಿರುವಂಥ ಶಾಸಕರು ಭಾಳ ಸಂತೋಷದಿಂದ ಎಲ್ಲ ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನೊಂದು 4-5 ಜನ ಬೆಂಗಳೂರಿಗೆ ಹೋಗಿದ್ದಾರೆ, ಅವರು ಸಹ ನಾಳೆ ವಾಪಸ್ ಬರ್ತಾರೆ. ಇನ್ನು ನಾಳೆನೂ ಇಲ್ಲಿದ್ದು ನಂತರ ನಾವೆಲ್ಲರೂ ಸಹ ನಮ್ಮ ಕ್ಷೇತ್ರಗಳು ಹೋಗ್ತೇವೆ. ನಾಳೆ ಹೋಗ್ತಾ ಇದ್ದೀರಾ ಸರ್? ನಾಳೆ ಹೋಗ್ತಾ ಇದ್ದೀರಾ? ಬಹುಪಾಲು ನಾಳೆ ನಾಡಿದ್ರಲ್ಲಿ ನಾವೆಲ್ಲ ವಾಪಸ್ಸು ನಮ್ಮ ಕ್ಷೇತ್ರಗಳು ಹೋಗ್ತೇವೆ. ನೀವು ಬೆಂಗಳೂರು ಹೋಗ್ತಾ ಇದ್ದೀರಾ ಸರ್? ಇಲ್ಲ, ನಾನು ನಾಳೆ ಅಥವಾ ನಾಡಿದ್ದು ಹೋಗ್ತೇನೆ. ನಾಳೆ. ಧನ್ಯವಾದ. ಈ ರೆಸಾರ್ಟ್ ರಾಜಕಾರಣ ಸರ್, ಈಗ ಇಲ್ಲಿ ಉಳ್ಕೊಳ್ಳುವಂಥದ್ದೇನು? ರೆಸಾರ್ಟ್ ಎಲ್ಲಿದೆ ರೀ? ನಾವು ಬೆಂಗಳೂರು ಡೆಲ್ಲಿನಲ್ಲಿ ನಮ್ಮ ಶಾಸಕರ ಭವನಗಳಲ್ಲಿದ್ದೇವೆ, ನಮ್ಮ ಕೆಲಸಗಳು ನಾವು ಮಾಡ್ತಾ ಇದ್ದೇವೆ. ರೆಸಾರ್ಟ್ ರಾಜಕಾರಣ ಮಾಡುವಂಥ ಅಗತ್ಯನೂ ಇಲ್ಲ, ಅದನ್ನು ನಾವು ಮಾಡ್ತಾನೂ ಇಲ್ಲ. ಈಗ ಭಯ ಕಾಡ್ತಿಲ್ಲ. ಡೆಲ್ಲಿನಲ್ಲೂ ಇರ್ತಾರೆ, ಕೆಲವು ಗುರ್ಗಾಂವ್ ಆ ಕಡೆ ಎಲ್ಲ ಹೋಗಿ ಬರ್ತೀವಿ ಅಂತಾರೆ, ಹೋಗಿ ಬರ್ತಾರೆ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಯಡಿಯೂರಪ್ಪ ಅವರ ಮಾತುಗಳು. ಯಡಿಯೂರಪ್ಪ ಹೇಳ್ತಾ ಇದ್ರು ಏನಂತಂದ್ರೆ, ನಾವು ರೆಸಾರ್ಟ್ ರಾಜಕಾರಣವನ್ನ ಮಾಡ್ತಿಲ್ಲ, ಆದರೆ ಎಲ್ಲ ಶಾಸಕರು ದೆಹಲಿನಲ್ಲೇ ಉಳ್ಕೊಳ್ತೀವಿ ಅಂತ.
ಒಂದ್ ಕಡೆಯಲ್ಲಿ ಈಗ ಸಾಕಷ್ಟು ಒಂದ್ ರೀತಿ ಭಯ ಬಿಜೆಪಿ ಅವ್ರಿಗೂ ಕೂಡ ಕಾಡ್ತಾ ಇದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ, ನಾವು ಕೂಡ ಆಪರೇಷನ್ ದೋಸ್ತಿ ಮಾಡ್ತೀವಿ ಅಂತ. ಈ ನಿಟ್ಟಿನಲ್ಲಿ ಕೆಲವು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದಾರಲ್ಲ. ಸೊ ಇವರು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನವನ್ನ ಯಾವ ರೀತಿಯಾಗಿ ಮಾಡ್ತಾ ಇದೆ ಬಿಜೆಪಿ ಅಂತ ಇಲ್ಲಿ? ಬಿಜೆಪಿಯವರಿಗೆ ಎಲ್ಲ ಶಾಸಕರನ್ನ ದೆಹಲಿನಲ್ಲೇ ಇಟ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಈಗ ಆ ಕಾರಣಕ್ಕೋಸ್ಕರ ಎಲ್ಲ ಶಾಸಕರಿಗೆ ಆ ರೀತಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಯಡಿಯೂರಪ್ಪ ಹೇಳ್ತಾ ಇದ್ರು, ಕೆಲವು ಶಾಸಕರು ಗುರ್ಗಾವ್ಗೆ ಹೋಗ್ತೀನಿ ಅಂತ ಅವರು ಸ್ವತಃ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆಕ್ಚುಲಿ ಪಕ್ಷವೇ ಆ ರೀತಿ ಸೂಚನೆಯನ್ನು ಕೊಟ್ಟಿದೆ. ಏನಂತಂದ್ರೆ ಎಲ್ಲ ಶಾಸಕರು ಒಂದೇ ಕಡೆ ಇರಬೇಕು ಅಂತೇಳಿ. ಅದು ಗುರ್ಗಾವ್ಗೆ ಈಗ ಬಹುತೇಕ ಎಲ್ಲ ಶಾಸಕರು ಶಿಫ್ಟ್ ಆಗ್ತಾರೆ. ಮತ್ತೆ ಈಗಾಗಲೇ ಅವರಿಗೆ ಲಗೇಜ್ ಸಮೇತ ನೀವು ರೆಡಿಯಾಗಿ ಎನ್ನುವಂಥ ಸಂದೇಶವನ್ನು ಕೂಡ ಹೈಕಮಾಂಡ್ ಅಂದ್ರೆ ಯಡಿಯೂರಪ್ಪ ಕೊಟ್ಟಿದ್ದಾರೆ. ಮತ್ತೆ ಈಗ ಎಲ್ಲ ಶಾಸಕರು ಆ ತಯಾರಿಯಲ್ಲಿ ಕೂಡ ಇದ್ದಾರೆ. ಇದರಿಂದ ಒಂದಂಶ ಅಂತೂ ಬಹಳ ಸ್ಪಷ್ಟವಾಗ್ತಾ ಇದೆ. ಏನಂತಂದ್ರೆ ಬಿಜೆಪಿಯ ಶಾಸಕರು ಇನ್ನೂ ಕೂಡ ಇಲ್ಲಿರ್ತಾರೆ. ಅಂದ್ರೆ ಆ ಮುಂಬೈನಲ್ಲಿರುವಂತಹ ಶಾಸಕರು ಅಥವಾ ಬೆಂಗಳೂರು ಅಥವಾ ಅವರವರ ಕ್ಷೇತ್ರದಲ್ಲಿರುವಂತಹ ಅತೃಪ್ತ ಶಾಸಕರ ನಡೆಯನ್ನು ನೋಡಿ ನಂತರದಲ್ಲಿ ತಾವು ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೋಸ್ಕರ ಒಗ್ಗಟ್ಟಿನ ಮಂತ್ರ ಪಠಿಸ್ತಾ ಈ ಶಾಸಕರು ಅಥವಾ ಬಿಜೆಪಿ ಶಾಸಕರು ದೆಹಲಿನಲ್ಲಿ ಉಳ್ಕೊಳ್ತಿದ್ದಾರೆ. ಡೆಫಿನೆಟ್ಲಿ ದರ್ ಇಸ್ ನೋ ಡೌಟ್ ಆಫ್ ಇಟ್. ಇದು ರೆಸಾರ್ಟ್ ರಾಜಕಾರಣಕ್ಕೆ ಮುನ್ನುಡಿ ಬರಿತಾ ಇದೆ. ರೆಸಾರ್ಟ್ಗೆ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಬಿಜೆಪಿಯ ಶಾಸಕರು ತೆರಳ್ತಾರೆ. ಕೆಲವರು ವೆಸ್ಟರ್ನ್ ಕೋರ್ಟ್ ಅಂದ್ರೆ ಇವಾಗ ಸಭೆ ನಡೆದಂತ ಈ ಜಾಗದಿಂದ ತೆರಳ್ತಾರೆ, ಕೆಲವರು ಕರ್ನಾಟಕ ಭವನದಿಂದ ತೆರಳ್ತಾರೆ. ಸೊ ಇದ್ರ ಮತ್ತೆ ಯಡಿಯೂರಪ್ಪ ಇನ್ನೂ ಒಂದು ಮಾತು ಹೇಳಿದ್ರು, ನಾನು ಕೂಡ ದೆಹಲಿಯಲ್ಲೇ ಉಳ್ಕೊಳ್ತೇನೆ ಅಂತ. ಅಂದ್ರೆ ಈ ಎಲ್ಲ ಶಾಸಕರನ್ನ ಇಲ್ಲಿ ನಿಯಂತ್ರಿಸಲಿಕ್ಕೆ ಅವರೇ ಖುದ್ದಾಗಿರ್ತಾರೆ. ಒಟ್ಟಾರೆಯಾಗಿ ಈಗ ರಾಜ್ಯ ರಾಜಕಾರಣದ ಇನ್ನೊಂದು ಘಟ್ಟ ತಲುಪಿದೆ. ಯಾಕೆಂತಂದ್ರೆ ಈಗ ಒಂದ್ ಕಡೆ ಆಪರೇಷನ್ ಕಮಲ ಮಾಡಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಿದೆ. ಮತ್ತೆ ಯಡಿಯೂರಪ್ಪ ಹೇಳಿದ ರೀತಿಯಲ್ಲಿ ಕುಮಾರಸ್ವಾಮಿ ಅಂಡ್ ಆಡಳಿತ ಪಕ್ಷದವರು ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇಡೀ ರಾಜ್ಯ ರಾಜಕಾರಣದ ಚಿತ್ರಣ ಬದಲಾಗುವಂತಹ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಿದ್ದಾವೆ. ಪ್ರತಿಮಾ, ಓಕೆ, ಧನ್ಯವಾದ ಧರಣೀಶ್ ತಮ್ಮೆಲ್ಲ ಮಾಹಿತಿಗೆ. ಭಾರತೀಯ ಜನತಾ ಪಾರ್ಟಿ 104 ಜನ MLA ಇಟ್ಕೊಂಡು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಕ್ಕೆ ಸಿದ್ಧ ಇದ್ದೇವೆ. ಆದರೆ ಸ್ಪಷ್ಟ ಬಹುಮತ ಇರುವಂಥ ಕಾಂಗ್ರೆಸ್ JDS ಒಟ್ಟಾಗಿ ಆಡಳಿತ ನಡೆಸೋದಲ್ಲಿ ಸಂಪೂರ್ಣ ವಿಫಲ ಆಗಿದೆ. 167 ತಾಲೂಕಲ್ಲಿ ಭೀಕರ ಬರಗಾಲ ಇದೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಕರಣಗಳು ಪ್ರತಿನಿತ್ಯ ಮುಂದುವರೆದಿದೆ. ಯಾವುದೇ ಸಚಿವ ಬರಗಾಲದ ಕಡೆ ಗಮನ ಕೊಡ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಕಳೆದ 8-9 ತಿಂಗಳು ಪೂರ್ಣ ಸಮಯ ಹಾಳು ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ. ಯಾವುದೇ ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಮಂತ್ರಿಗಳಲ್ಲಿ ಒಮ್ಮತ ಇಲ್ಲ, ಒಗ್ಗಟ್ಟಿಲ್ಲ. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ಒಂದು 4-5 ದಿವಸದಿಂದ ನನಗೊಂದು ವರ್ಗಾವಣೆಯನ್ನು ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಯಾವುದೇ ಒಂದು ಅಧಿಕಾರ ಇಲ್ಲದಿರುವಂಥ ಸ್ಥಿತಿಯಲ್ಲಿ ನಾನು ಇದ್ದೇನೆ, ಒಬ್ಬ ಕ್ಲರ್ಕ್ನಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ತಂದೆಯವರು ಹೇಳಿದ್ದಾರೆ ಲೋಕಸಭೆವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ, ಅದಕ್ಕೋಸ್ಕರ ನಾನು ತಾಳ್ಮೆಯಿಂದ ಇದ್ದೇನೆ ಅಂತ ಹೇಳಿದ್ರೆ ಅರ್ಥ ಏನು? ಅದರ ಅರ್ಥ ಕಾಂಗ್ರೆಸ್ JDS ಅಲ್ಲಿ ಒಗ್ಗಟ್ಟಿಲ್ಲ, ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಿಲ್ಲ, ಸಚಿವ ಸಂಪುಟದಲ್ಲಿ ಒಗ್ಗಟ್ಟಿಲ್ಲ. ಇದರ ಪರಿಣಾಮ ರಾಜ್ಯದ ಜನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅಭಿವೃದ್ಧಿ ಕಾರ್ಯಗಳು ನಿಂತಿದೆ. ಇದೆಲ್ಲದರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ನಮ್ಮ ಶಾಸಕರ ಜೊತೆ ಚರ್ಚೆ